ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಎಲ್ಲರಿಗೆ ನಮಸ್ಕಾರ. ಕಗ್ಗದ ಅಧ್ಯಯನವನ್ನು ಮುಂದುವರಿಸೋಣ. ನಿನ್ನೆ ನಾವು ಕೇಳಿದಂಥ ಪದ್ಯದಲ್ಲಿ ಡಿವಿಜಿರವರು ತಮ್ಮ ಪ್ರಶ್ನೆಗಳ ಸುರಿಮಳೆಯನ್ನು ಪ್ರಾರಂಭ ಮಾಡಿದರು. ಜೀವನದ ಅರ್ಥ ಏನು, ಪ್ರಪಂಚ ಅಂದ್ರೇನು, ಸಂಬಂಧ ಏನು, ಅದನ್ನು ನಾವು ತಿಳ್ಕೊಳ್ಳೋದು ಹೇಗೆ, ಇದನ್ನು ಅವರು 4ನೆಯ ಪದ್ಯದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದರು. ಈ ಥರ ಪ್ರಶ್ನೆಗಳು ನಮ್ಮೆಲ್ಲರಿಗೂ ಬಂದೇ ಇರುತ್ತೆ. ಮುಂದಿನ ಸುಮಾರು 40 ಪದ್ಯಗಳಲ್ಲಿ ಡಿವಿಜಿಯವರು ಇದೇ ಥರದ ಅನೇಕ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡ್ತಾರೆ. ಯಾವುದೋ ಒಂದು ಪರೀಕ್ಷೆಗೆ ಹೋದಾಗ ನಮಗೆ ಫಸ್ಟು ಕ್ವೆಶ್ಚನ್ ಪೇಪರ್ ಸಿಕ್ಕುತ್ತೆ. ಆ ಕ್ವೆಶ್ಚನ್ ಪೇಪರಲ್ಲಿ ಇರೋ ಪ್ರಶ್ನೆಗಳನ್ನೆಲ್ಲ ನಾವು ಒಂದು ಸತಿ ಓದ್ಕೋತೀವಲ್ಲ ಫಸ್ಟು, ಹಾಗೆ ಡಿವಿಜಿಯವರ ಈ ಪುಸ್ತಕದಲ್ಲಿ ಫಸ್ಟ್ ಎಲ್ಲ ಪ್ರಶ್ನೆಗಳು ಕೂಡ ನಾವು ಓದ್ಕೊಂಡು ಆಮೇಲೆ ಒಂದೊಂದಾಗಿ ಅದರ ಉತ್ತರ ಪತ್ರಿಕೆಗಳನ್ನು ನೋಡ್ತಾ ಹೋಗೋದು ಕಗ್ಗದ ರಚನೆಯಲ್ಲಿ ಇರೋಂಥ ಒಂದು ಸ್ವಾರಸ್ಯ. ಮುಂದಿನ 40 ಪದ್ಯಗಳಲ್ಲಿ ಡಿವಿಜಿಯವರು ಮುಖ್ಯವಾಗಿ ಕೇಳುವಂಥ ಪ್ರಶ್ನೆಗಳು ಯಾವುದ್ರ ಬಗ್ಗೆ ಅಂತಂದರೆ, ಮೊದಲನೇದಾಗಿ ದೇವರಿದಾರಾ, ಅವರೆಂಥವರು ಅನ್ನೋದ್ರ ಬಗ್ಗೆ, ಮತ್ತು ನಮ್ಮ ಕಣ್ಣಿಗೆ ಕಾಣುವಂಥ ಪ್ರಪಂಚ, ಅದರಲ್ಲಿರುವಂಥ ವಿಸ್ಮಯಗಳು, ಅದ್ಭುತಗಳು ಅವೆಲ್ಲ ಯಾಕೆ ಆಗಿವೆ, ಹೇಗಿವೆ ಅನ್ನೋಂಥದ್ರ ಬಗ್ಗೆ, ಮತ್ತು ಮನುಷ್ಯನ ಮೂಲಭೂತ ನಡವಳಿಕೆ. ನಮಗನ್ಸುತ್ತೆ, ಯಾಕೆ ಮನುಷ್ಯ ಈ ಥರ ನಡ್ಕೋತಾನೆ, ಇವ್ರು ಯಾಕೆ ಈ ಥರ ಇದ್ದಾರೆ, ಯಾಕೆ ಈ ರೀತಿ ಒಂದು ರೀತಿ ಕ್ರೂರವಾಗಿ ನಡ್ಕೋತಾರೆ, ಇವನ್ನೆಲ್ಲ ನಮ್ಗೆ ಅನಿಸ್ತಾ ಇರುತ್ತೆ. ಸೊ ಆ ವಿಸ್ಮಯಗಳು ಒಂದು ರೀತಿಯ ಪ್ರಶ್ನೆಗಳನ್ನು ನಮ್ಮಲ್ಲಿ ಉಂಟು ಮಾಡ್ತವೆ. ಹಾಗೆ ಧರ್ಮದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡ್ತಾರೆ. ಸೊ ಕಣ್ಣಿಗೆ ಕಾಣಿಸೋದೇನು, ಕಾಣಿಸದೇ ಇರೋವಂಥದ್ದೇನು, ಸತ್ಯ ಅಂದ್ರೇನು, ಮಿಥ್ಯ ಅಂದ್ರೇನು, ಸೊ ಹೀಗೆ ಬಹಳ ಸಂಕೀರ್ಣವಾದಂಥ ವಿಚಾರಗಳ ಬಗ್ಗೆ ಫಸ್ಟು ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡ್ತಾರೆ. ಅವೆಲ್ಲ ಕುತೂಹಲಕಾರಿಯಾದಂತಹ ಪ್ರಶ್ನೆಗಳು, ನಮ್ಮನ್ನೆಲ್ಲ ಕಾಡಿರೋಂಥ ಪ್ರಶ್ನೆಗಳೇನೆ. ಅವುಗಳನ್ನು ನಾವು ಒಂದೊಂದಾಗಿ ಇವಾಗ ನೋಡೋದಕ್ಕೆ ಪ್ರಯತ್ನ ಪಡೋಣ. ಇವತ್ತು ಪ್ರಾರಂಭದಲ್ಲಿ 5ನೆಯ ಪದ್ಯ, ಇದು ದೇವರನ್ನು ಕುರಿತಾದಂತಹ ಪ್ರಶ್ನೆಗಳ ಒಂದು ಮಾಲೆ. ಅದನ್ನು ಇವಾಗ ನೋಡೋಣ. ದೇವರೆಂಬುದದೇನು ಕಗ್ಗತ್ತಲೆಯ ಗವಿಯೇ, ದೇವರೆಂಬುದದೇನು ಕಗ್ಗತ್ತಲೆಯ ಗವಿಯೇ, ನಾವರಿಯಲಾರದರೆಲ್ಲದರ ಒಟ್ಟು ಹೆಸರೇ, ನಾವು ಅರಿಯಲಾರದ ಎಲ್ಲದರ ಒಟ್ಟು ಹೆಸರೇ, ಕಾವನೋರ್ವನಿರಲ್ಕೆ ಜಗದ ಕಥೆಯೇಕಿಂತು, ಕಾವನೋರ್ವನ್ ಇರಲ್ಕೆ ಜಗದ ಕಥೆಯೇಕಿಂತು, ಸಾವು ಹುಟ್ಟುಗಳೇನು ಮಂಕುತಿಮ್ಮ, ಸಾವು ಹುಟ್ಟುಗಳೇನು ಮಂಕುತಿಮ್ಮ. ಸೊ ಇಲ್ಲಿ ಮೂಲಭೂತವಾಗಿ ದೇವರು ಅನ್ನೋಂಥ ಪ್ರಶ್ನೆ ನಮ್ಮೆಲ್ರಿಗೂ ಕಾಡಿರುತ್ತೆ. ದೇವರಿದಾನ, ದೇವರು ಅಂದರೆ ಏನು, ಅದು ನಾವೆಲ್ಲ ಚಿಕ್ಕ ವಯಸ್ಸಿಂದನೂ ದೊಡ್ಡವರಾಗೋ ತನಕನೂ ಕೇಳ್ತಾನೆ ಇರ್ತೀವಿ. ಈ ಪ್ರಶ್ನೆ ಬಹುಶಃ ಅನೇಕ ಶತಮಾನಗಳಿಂದ ಸಹಸ್ರಮಾನಗಳಿಂದ ಮಾನವನನ್ನು ಕಾಡ್ತಾ ಇರುವಂಥ ಒಂದು ಪ್ರಶ್ನೆ. ಇನ್ನೂ ಉತ್ತರ ಸಿಕ್ಕಿದೆ ಅಂತ ಹೇಳೋಕ್ಕಾಗಲ್ಲ. ನಾವು ನಿನ್ನೆ ಕೂಡ ನೆನಪಿಸ್ಕೊಂಡಂಗೆ ಅದನ್ನು ನಿಜಕ್ಕೂ ಸಾಕ್ಷಾತ್ಕಾರ ಮಾಡ್ಕೊಂಡಿರುವಂತಹ ಮಹಾನ್ ಜೀವಿಗಳು ಕೆಲವರೇ ಮಾತ್ರ. ಸೊ ನಮ್ಮಂಥವ್ರಿಗೆ ಈ ಪ್ರಶ್ನೆ ಇದ್ದೇ ಇರುತ್ತೆ. ನಮಗೆ ಯಾವುದು ಗೊತ್ತಾಗಲ್ವೋ ಸಾಧಾರಣವಾಗಿ ನಾವು ಅದನ್ನು ದೇವ್ರ ತಲೆಗೆ ಕಟ್ಬಿಡ್ತೀವಿ. ಈಗ ವೈದ್ಯನಾಗಿ ಒಂದು ಉದಾಹರಣೆ ನಾವು ಕೊಡೋದಾದರೆ, ನಮ್ಮಲ್ಲಿ ದಢಾರ ಅಂತೆಲ್ಲ ಕಾಯಿಲೆ ಬರುತ್ತೆ, ಸ್ಮಾಲ್ ಪಾಕ್ಸ್ ಅಂತ ಒಂದು ಕಾಯಿಲೆ ಬರುತ್ತೆ. ಅಂದರೆ ಏನು, ಅಮ್ಮ, ನಾವೆಲ್ಲ ಕೇಳಿದ್ದೀವಿ. ಅಮ್ಮ ಯಾವ ಒಂದು ಕ್ರಿಮಿಯಿಂದ ಬರುತ್ತೆ, ಅದು ಹೇಗೆ ಬರುತ್ತೆ ಅಂತ ಪ್ರಪಂಚದಲ್ಲಿ ಯಾರಿಗೂ ಮೊದಲು ಗೊತ್ತಿರಲಿಲ್ಲ. ಸ್ಮಾಲ್ ಪಾಕ್ಸ್, ಮೀಸಲ್ಸ್ ಅದೆಲ್ಲ ಅನೇಕ ಮಕ್ಕಳನ್ನು ಬಲಿ ತಗೊಳ್ತಾ ಇತ್ತು. ಆದರೆ ಯಾವುದರಿಂದ ಅದು ಬರುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಎಲ್ಲ ಸಿವಿಲೈಸೇಷನ್ಸ್ನಲ್ಲೂ ಕೂಡ, ಎಲ್ಲ ಸಮುದಾಯಗಳಲ್ಲೂ ಕೂಡ ಒಂದು ಪ್ರತೀತಿ ಏನಿತ್ತಪ್ಪ ಅಂದರೆ ಇದು ದೇವರ ಶಾಪ. ಸೊ ನಮಗೆ ಗೊತ್ತಿರಲಿಲ್ಲ ಅದು ಕಾಯಿಲೆ ಯಾಕೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಜನ ಏನು ಅಂದ್ಕೊಂಡ್ರು, ದೇವರು ಅಂತ ಒಂದು ಶಕ್ತಿ ಇದೆ, ಆ ದೇವರು ನಮಗೆ ಈ ಕಾಯಿಲೆಯನ್ನು ಶಾಪವಾಗಿ ಕೊಟ್ಟಿದ್ದಾರೆ, ಹಾಗಾಗಿ ಇದು ದೇವರು ಮಾಡಿಸಿರೋಂಥದ್ದು. ಸೊ ನಮಗೆ ಗೊತ್ತಿರಲಿಲ್ಲ, ಹಾಗಾಗಿ ಅದನ್ನು ದೇವ್ರ ತಲೆ ಕಟ್ಬಿಟ್ವಿ.
ವರ್ಷ ಕಳೀತಾ ವಿಜ್ಞಾನ ಮುಂದುವರಿಯಿತು. ಇವಾಗ ನಮಗೆ ಗೊತ್ತು ಸ್ಮಾಲ್ ಪಾಕ್ಸ್ ಅನ್ನೋದೊಂದು ವೈರಸ್ಸಿಂದ ಬರುತ್ತೆ, ಮೀಸಲ್ಸ್ ಅನ್ನೋದೊಂದು ವೈರಸ್ಸಿಂದ ಬರುತ್ತೆ. ಸೊ ಈಗ ನಮಗೊಂಥರ ಖಾತ್ರಿ, ಇದು ವೈರಸ್ಸಪ್ಪ, ಇದನ್ನು ನಾವು ಹ್ಯಾಂಡಲ್ ಮಾಡ್ಬೋದು. ಸೊ ಅದಕ್ಕೆ ಈಗ ಸ್ಮಾಲ್ ಪಾಕ್ಸ್ ಇಲ್ದಂಗೆ ನಾವು ಮಾಡಿಬಿಟ್ಟಿದ್ದೀವಿ. ಸೊ ದೇವರು ಅನ್ನೋಂಥ ಪರಿಕಲ್ಪನೆ ಪ್ರಾರಂಭ ಹೇಗಾಯಿತು ಅನ್ನೋದು ನೋಡಿದಾಗ, ಮನುಷ್ಯನಿಗೆ ಯಾವ ವಿಚಾರ ಗೊತ್ತಿಲ್ಲ ಅಂತ ಇರುತ್ತೋ, ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ ಅಂತಿರುತ್ತೋ, ಅದನ್ನು ಯಾವುದೋ ಒಂದು ತನಗಿಂತ ಮಿಗಿಲಾದಂಥ ಶಕ್ತಿಯ ಒಂದು ಇದಕ್ಕೆ ಕಟ್ಬಿಡೋದು, ಅದರಿಂದ ನನಗೆ ಹೀಗಾಯಿತು ಅಂತ. ಅದನ್ನು ಇಲ್ಲಿ ಡಿ ವಿ ಜಿಯವರು ಬಹಳ ಸ್ವಾರಸ್ಯಕರವಾಗಿ ಹೇಳ್ತಾರೆ. ದೇವರು ಅಂದರೆ ಏನು? ಅದು ಕಗ್ಗತ್ತಲೆಯ ಗವಿಯೇ ಅಂತ. ಮೊದಲನೇದಾಗಿ ಗವಿ ಒಳಗಡೆ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಅಲ್ಲಿ ಒಂದು ಡಬಲ್ ಧಮಾಕ, ಅಲ್ಲೇನೋ ಕತ್ಲೆ ಬೇರೆ ಇದೆ. ಕತ್ಲೆನಲ್ಲಿ ಏನಿದ್ರೂ ಕಾಣಿಸಲ್ಲ. ಮೊದಲೇ ಗವಿ, ಅದರೊಳಗಡೆ ಕತ್ತಲೆ. ಸೊ ಹಾಗಾಗಿ ಅಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಅಂತಹ ಯಾವ ವಿಚಾರ ಇದೆಯೋ ಅದನ್ನು ನಾವು ದೇವರು ಅಂತ ಹೇಳ್ತಾ ಇದ್ದೀವಾ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇರೋವಂಥದ್ದು. ನಾವು ಅರಿಯಲಾರದರ ಒಟ್ಟು ಹೆಸರು. ನಮ್ಗೆ ಎಷ್ಟೋ ವಿಚಾರಗಳು ನಮಗೆಲ್ಲ ಗೊತ್ತಿಲ್ಲ. ಆ ಗೊತ್ತಿಲ್ಲದೆ ಇರೋವಂಥದ್ದನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ಹೆಸರು ನಾವು ಕೊಡೋಕ್ಕಾಗಲ್ಲ. ಇದು ವೈರಸ್ ಅನ್ನೋಕ್ಕಾಗಲ್ಲ, ಇದನ್ನು ಗಿಡ ಅನ್ನೋಕ್ಕಾಗಲ್ಲ, ಇದನ್ನು ಮರ ಅನ್ನೋಕ್ಕಾಗಲ್ಲ. ಹಾಗಾಗಿ ಯಾವುದನ್ನು ನಾವು ಹೆಸರು ಕೊಡೋಕ್ಕಾಗಲ್ವೋ ಅದನ್ನೆಲ್ಲ ದೇವರು ಅಂತ ಅಂದ್ಬಿಡ್ತಾ ಇದ್ದೀವಾ ಅಂತ ಡಿ ವಿ ಜಿಯವ್ರು ಕೇಳ್ತಾರೆ. ಬಹಳ ಸ್ವಾರಸ್ಯಕರವಾದಂಥ ಒಂದು ವಿಚಾರ ಅಂತಂದರೆ, ಈ ದೇವರು ಅನ್ನೋಂಥ ಪರಿಕಲ್ಪನೆ ಹೇಗೆ ಬಂತು ಅಂತ. ಇದ್ರ ಬಗ್ಗೆ ತುಂಬ ಸಂಶೋಧನೆಗಳು ಕೂಡ ಆಗಿವೆ. ಅನೇಕ ಪುಸ್ತಕಗಳು, ಪೇಪರ್ಸು ಅದೆಲ್ಲ ಪ್ರೆಸೆಂಟ್ ಆಗಿದೆ ಇದ್ರ ಬಗ್ಗೆ. ಮುಖ್ಯವಾಗಿ ಹೇಳಬೇಕು ಅಂದರೆ 2 ರೀತಿಯ ಕಾರಣ ಈ ದೇವರು ಅನ್ನೋದು ಪರಿಕಲ್ಪನೆಗೆ ಒಂದು ಮೂಲ ಅಂತ ಹೇಳ್ತಾರೆ. ಒಂದೇನು, ಎಷ್ಟೋ 1000 ವರ್ಷಗಳ ಹಿಂದೆ ಮನುಷ್ಯನ ವಿಕಾಸ ಆಗ್ತಾ ಇತ್ತು. ಅವನು ಆಚೆ ಈಚೆ ಪ್ರಕೃತಿಯಲ್ಲೆಲ್ಲ ಕಡೆ ನೋಡ್ತಾ ಇದ್ದ. ಸೂರ್ಯ ಬೆಳಿಗ್ಗೆ ಹೇಳ್ತಾ ಸೂರ್ಯ ಮೇಲೆ ಬರ್ತಾ ಇತ್ತು, ಸಂಜೆ ಆಗೋತು ಕತ್ಲೆ. ಹೇಗೆ ಅಂತ ಗೊತ್ತಿಲ್ಲ. ಅವನಿಗೊಂದು ಗೊತ್ತೇನು, ಸೂರ್ಯ ಬೆಳಗ್ಗೆ ಮೇಲೆ ಬರ್ತಾನೆ, ಅದಕ್ಕೆ ಅದನ್ನು ಬೆಳಗ್ಗೆ ಅಂತಂದ್ವಿ. ರಾತ್ರಿ ಆಗೋತು ಸೂರ್ಯ ಅಸ್ತಮಯ ಆಗ್ತಾನೆ. ಇಷ್ಟೇನಾ ಅಂತಂದರೆ ಅಲ್ಲ. ಯಾವುದೋ ಕೆಲವು ತಿಂಗಳುಗಳಲ್ಲಿ ಜೋರು ಮಳೆ ಬಂದುಬಿಡ್ತಾ ಇದೆ, ಇನ್ನೊಂದು ಕೆಲವು ತಿಂಗಳಲ್ಲಿ ಬಿಸಿಲು. ಇದು ಹೇಗೆ ಅಂತ ಗೊತ್ತಿಲ್ಲ. ಅದರ ಜೊತೆಗೆ ಅಲ್ಲೆಲ್ಲೋ ಪ್ರವಾಹ ಬಂತು, ಇಲ್ಲೆಲ್ಲೋ ಭೂಕಂಪ ಆಯಿತು, ರಾತ್ರಿ ಗುಡುಗು ಮಿಂಚು. ಇದೆಲ್ಲ ಹೇಗೆ ಅಂತ ಗೊತ್ತಿಲ್ಲ. ಆಗ ಮನುಷ್ಯನಿಗನ್ನಿಸ್ತು, ನಾನು ನನ್ನ ಪಕ್ಕದಲ್ಲಿದ್ದವನು ಏನು ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಬಲ್ಲೆ. ಆದರೆ ಅಲ್ಲೆಲ್ಲೋ ದೂರದಲ್ಲಿ ಏನೋ ಆಗ್ತಾ ಇದೆಯಲ್ಲ, ಅದು ನನಗೆ ಗೊತ್ತಿಲ್ಲ. ಯಾರು ಮಾಡಿಸ್ತಾ ಇರ್ಬೋದದು? ಯಾವುದೋ ಒಂದು ಶಕ್ತಿ ಇರಬೇಕು, ಅದು ದೇವರಲ್ವಾ, ದೇವರು ಅಂತ ಕರೆಯೋಣವಾ ಅಂತ. ಸೊ ಹೀಗೆ ಪ್ರಕೃತಿಯಲ್ಲಿ ಆಗುವಂತಹ ಸಹಜವಾದಂಥ ಕ್ರಿಯೆಗಳಿಗೆ ಒಂದು ಕಾರಣವನ್ನು ಕೊಡುವಂಥದ್ದು, ಮತ್ತು ಆಗಾಗ ಆಗುವಂಥ ಈ ವಿಕೋಪಗಳಿಗೆ ಒಂದು ಕಾರಣವನ್ನು ಕೊಡುವಂಥದ್ದು ಮನುಷ್ಯ ಮಾಡಿದಂಥ ಒಂದು ಪ್ರಯತ್ನ. ಆ ಪ್ರಯತ್ನದಲ್ಲಿ ದೇವರು ಅನ್ನುವಂಥ ಪರಿಕಲ್ಪನೆಯನ್ನು ಪ್ರಾರಂಭ ಮಾಡಿಕೊಂಡ. ಇನ್ನೊಂದು ಸ್ವಾರಸ್ಯಕರವಾದಂಥ ರೀಸನ್ ದೇವರು ಒಂದು ಬರೋದಕ್ಕೆ ಏನಪ್ಪ ಅಂತಂದರೆ, ಈಗ ಇಷ್ಟು ದಿನ ನಮ್ಮ ತಂದೆ, ನಮ್ಮ ಅಜ್ಜ, ನನ್ನ ಮಕ್ಕಳು ಎಲ್ಲರೂ ನಾವೆಲ್ಲ ಒಟ್ಟಿಗೆ ಇದ್ವಿ ಅಂತ ಅಂದ್ಕೊಳ್ಳೋಣ. ಮನುಷ್ಯನಿಗೆ ಅನ್ನಿಸ್ತು, ಒಂದು ಸಮುದಾಯದಲ್ಲಿ ಅಲ್ಲಿ ಯಾರೋ ಒಬ್ಬ ವಯಸ್ಸಾದಂಥ ವ್ಯಕ್ತಿ ನೆನ್ನೆ ಕಾಣಿಸ್ತಾ ಇದ್ದ, ಇವತ್ತೆಲ್ಲೋ ಬಿದ್ದುಬಿಟ್ಟಿದ್ದಾನಲ್ಲ. ಹತ್ತಿರ ಹೋಗಿ ನೋಡಿದ್ರೆ ಜೀವ ಇಲ್ಲ. ನೆನ್ನೆ ಚೆನ್ನಾಗಿದ್ದ, ಇವಾಗೆಲ್ಲೋಯ್ತು? ಜೀವ ಎಲ್ಲೋಯ್ತು? ಮನುಷ್ಯನ ದೇಹ ಅಲ್ಲೇ ಇದೆ, ಜೀವ ಎಲ್ಲೋಯ್ತು? ಇಲ್ಲ. ಅವನೆಲ್ಲೋ ಅಲ್ಲಾಡಲ್ಲ, ಅವನು ಕರೆದ್ರೆ ತಿರುಗಲ್ಲ. ಏನಾಯಿತು? ಸಾವು ಅಂತಂದ್ರೇನು ನಮಗೆ ಗೊತ್ತಿಲ್ಲ. ಸತ್ತ ಮೇಲೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ಒಟ್ಟಲ್ಲಿ ಶರೀರ ಇದೆ, ಚೈತನ್ಯ ಇಲ್ಲ. ಎಲ್ಲಿ ಹೋಯಿತು? ಬೇರೆ ಎಲ್ಲೋ ಹೋಗಿರಬೇಕು. ಆ ಬೇರೆ ಎಲ್ಲೋ ಹೋಗುವಂಥ ಒಂದು ಜಾಗ ಏನಿದೆಯೋ ಅದನ್ನು ಮನುಷ್ಯ ದೇವರಿಗೆ ಒಂದು ರೀತಿಯಲ್ಲಿ ಅಟ್ಯಾಚ್ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಸೊ ಹಾಗೆ ಮನುಷ್ಯ ದೇವರ ಪರಿಕಲ್ಪನೆಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದು, ತನಗೆ ಗೊತ್ತಿಲ್ಲದ ಯಾವುದೋ ಒಂದು ವಿಚಾರ ತನ್ನ ಸುತ್ತಮುತ್ತೂರು ನಡೀತಾ ಇದೆ, ಅದು ತನ್ನ ಕಂಟ್ರೋಲ್ನಲ್ಲಿಲ್ಲ. ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡುವಂತಹ ಯಾವುದೋ ಒಂದು ವಿಶಿಷ್ಟವಾದಂಥ ಶಕ್ತಿ ಇರಬೇಕು. ಆ ಶಕ್ತಿ ದೇವರು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಮಾಡಿಕೊಂಡು ದೇವರ ಪೂಜೆಗಳು, ಅದರ ಬೇರೆ ಬೇರೆ ರೀತಿಯ ವಿಚಾರಗಳೆಲ್ಲ ಪ್ರಾರಂಭ ಆಯಿತು. ಇಲ್ಲಿ ಪ್ರಶ್ನೆ ಇನ್ನೊಂದು ಬರುತ್ತೆ, ದೇವರು ಒಬ್ಬ ಇದ್ದಾನೆ ಅಂತಂದರೆ ಎಲ್ರಿಗೂ ಒಂದೇ ಥರ ರೂಲ್ ಇರಬೇಕು, ಹೌದಲ್ವಾ? ಈಗ ಬೆಂಕಿ ನನ್ನ ಕೈ ಇಟ್ಟರೂ ಸುಡಬೇಕು, ನಿನ್ನ ಕೈ ಇಟ್ಟರೂ ಸುಡಬೇಕು.
ಪ್ರಪಂಚದಲ್ಲಿ ಹಾಗಿಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಅಂತ ಅನಿಸುತ್ತೆ. ಅದ್ಯಾಕೆ? ಕೆಲವ್ರು ಬೇಗನೆ ಹುಟ್ಟುತ್ತಾರೆ, ಕೆಲವ್ರು ಬೇಗನೆ ಸಾಯ್ತಾರೆ, ಕೆಲವ್ರು ಬೇಗನೆ ದೊಡ್ಡವರಾಗಿ ಪ್ರಪಂಚದಲ್ಲಿ ಒಳ್ಳೆ ಸಾಧನೆ ಮಾಡ್ತಾರೆ, ಇನ್ನು ಕೆಲವ್ರು ಎಷ್ಟು ವರ್ಷ ಆದರೂ ಅವ್ರ ಬೆಳವಣಿಗೆ ಆಗೋದೇ ಇಲ್ಲ. ಈ ರೀತಿಯ ಏರುಪೇರುಗಳು ಒಂದೇ ರೀತಿಯ ದೇವರು ಎಲ್ಲರಿಗೂ ಇದ್ದಾನೆ ಅನ್ನೋದಾದರೆ ಯಾಕೋ ಅದು ಅಸಮಂಜಸ ಅನಿಸುತ್ತಲ್ವಾ? ಸಮಂಜಸವಾದಂಥ ಒಂದು ಪ್ರಕ್ರಿಯೆ ಆದರೆ ಎಲ್ರಿಗೂ ಏಕರೂಪವಾಗಿರಬೇಕು. ಆದರೆ ಪ್ರಪಂಚದಲ್ಲಿ ಹಾಗಿಲ್ವಲ್ಲ.